ನಮಸ್ಕಾರ ವೀಕ್ಷಕರೇ, ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರಿಗೆ ಬಾಗೇಪಲ್ಲಿಯಲ್ಲಿ ಅದ್ಧೂರಿ ಸ್ವಾಗತ ಕೋರಿದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು. ನಿನ್ನೆಯಷ್ಟೇ ಎಸ್.ಎನ್. ಸುಬ್ಬಾರೆಡ್ಡಿರವರಿಗೆ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿದ ಹಿನ್ನೆಲೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿರವರು ಬಾಗೇಪಲ್ಲಿ ಹೊರವಲಯದ ಕೋಮಲ್ ಗಾರ್ಡನ್ ಬಳಿ ಆಗಮಿಸಿದಾಗ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಪಟಾಕಿ ಸಿಡಿಸಿ ಅದ್ಧೂರಿ ಸ್ವಾಗತ ಕೋರಿದೆ. ಸುಬ್ಬಾರೆಡ್ಡಿಯವರ ಪರ ಜೈಕಾರಗಳನ್ನು ಕೂಗಿ ಸಿಹಿಯನ್ನು ತಿನ್ನಿಸಿ ಸಂಭ್ರಮಿಸಿದರು. వెనక ఎత్తుకుపోతారు, తిరిగి అట్లే ఎత్తుకోస్తారు. సార్ సార్ సుబ్బారెడ్డి సార్ ಒಂದು ಬೈಟ್ ತಗೊಂಡ್ಬಿಡ್ತೀನಿ ಸರ್. ಎಲ್ಲರಿಗೂ ನಮಸ್ಕರಿಸಿ, ಈ ದಿನ ಏನ್ ತಾವೆಲ್ಲ ನನ್ನ ಮೇಲೆ ಒಂದು ಪ್ರೀತಿ ಇಟ್ಟು ಇಷ್ಟು ಜನ ಬಂದಿದ್ದೀರಲ್ಲ, ತಮ್ಗೆಲ್ಲರಿಗೂ ಪಾದಗಳಂತ ಫಸ್ಟ್ ಕಷ್ಟ. ಈ ವಾರ 10 ದಿವಸದಲ್ಲಿ ಯಾವ ಹಳ್ಳಿಯಲ್ಲಿ ನೋಡಿದ ದೇವಸ್ಥಾನ ನೋಡಿದ್ರು ಪೂಜೆ ನಮ್ಮ ಸುಬ್ಬಾರೆಡ್ಡಿಗೆ ಒಳ್ಳೇದಾಗ್ಲಿ ಅಂತ, ಎಲ್ಲಿ ನೋಡಿದ್ರು ಯಾವ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಒಂದೊಂದು ದೇವಸ್ಥಾನಕ್ಕೆ ಹೋಗಿ ಅರಿಕೆ ಮಾಡ್ಕೊಂಡ ಫಲ ಇವತ್ತು ಸುಪ್ರೀಂ ಕೋರ್ಟ್ ನಮ್ಗೆ ಕೊಟ್ಟಿದೆ. ಖಂಡಿತವಾಗ್ಲೂ ನನಗಂತೂ ನಿಮ್ಮ ಋಣ ಹೇಗೆ ತೀರ್ಸ್ಕೋಬೇಕು ಅಂತ ಒಂದು ವಾರದಿಂದ ನಿಜವಾಗ್ಲೂ, ಯಾಕಂದ್ರೆ ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ, ಆದರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಆಗಬಾರ್ದಾಗಿತ್ತು, ನಮ್ಮನ್ನ ಯಾರಿಗೂ ತೊಂದರೆ ಮಾಡಿರಲಿಲ್ಲ, ಈಗ ಹೆಂಗೆ ಮಾಡ್ದ ಇವನು ಅಂತ. ನಿಜವಾಗ್ಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿರೋಧಿಗಳಿಗೆ, ಆಯ್ತು ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರ. ನಿಮ್ಗೇನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದರೂ ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವ್ರ ಅಂತ ಹೇಳ್ತೀನಿ. ನಾನು ₹1 ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡಲಿ, ಯಾಕಂದರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆಯವ್ರು, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮಾತನಾಡ್ತಾರೆ ಸುಬ್ಬಾರೆಡ್ಡಿ ಯಾವ್ದು ಭ್ರಷ್ಟಾಚಾರ? ಒಂದು ಹೇಳಿರ್ತೀನಿ, ಯಾವುದೇ ಒಂದು ಹೋಟ್ಲ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದಕ್ಕೆ ತಿಂಗಳು 2% ಬಡ್ಡಿ ಹಾಕ್ತಾರೆ, ವಸೂಲಿ ಮಾಡಿಲ್ಲ, ಬಿಲ್ಡಿಂಗ್ ಹರಾಜು ಹಾಕ್ತಾರೆ. ಅದು ಭ್ರಷ್ಟಾಚಾರಕ್ಕೆ ಸಾಧ್ಯನಾ? ಅವ್ನಿಗೆ ಗೊತ್ತಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, GST ರೂಲ್ಸ್ ಅವ್ನಿಗೆ ಗೊತ್ತಿಲ್ಲ. ಒಂದು ಪ್ಯಾನ್ಗೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದೇ GST ಕೊಡೋದು. ಆ GST ಒಳಗಡೆ ಅವ್ನು ಏನೇ ವ್ಯವಹಾರ ಇದ್ರೆ ಕೆಳಗಡೆ ಬ್ರಾಂಚಸ್ ಅಂತ ಬರುತ್ತೆ. ಅವ್ನು ಬಾಯಿಗೆ ಬಂದಂಗೆ ಮಾತನಾಡ್ತಾನೆ. ಸುಬ್ಬಾರೆಡ್ಡಿ ಒಂದು GST ತಗೊಂಡು 10 ಅಂಗಡಿ ನಡೆಸ್ತಾರಂತೆ. ನಾನಿನ್ ಬೇರೆ ಮಾತುಗಳು ನನ್ನ ಬಾಯಲ್ಲಿ ಬರಬಾರ್ದು, ಅದನ್ನ ನಾನು ಆ ಮಾತಿಲ್ಲ. ನೀವು ನೋಡಿ, ನಾವು ಆವಾಗಲೇ ಮಾಧ್ಯಮದವ್ರಿಗೆ ಹೇಳಿದೆ, ಅವನಿಗೆ ಧೈರ್ಯ ಇದ್ದರೆ ರೆಕಾರ್ಡ್ಸ್ ತಗೊಂಡು ಬರೋಕ್ಕಲ್ಲ, ನಾನು ಬರ್ತೀನಿ. ಅವನು ಭ್ರಷ್ಟಾಚಾರಿನ, ನಾನು ಭ್ರಷ್ಟಾಚಾರಿನ, ಅಲ್ಲ ತೀರ್ಮಾನ ಮಾಡೋಣ. ನನಗೆ ಕೋರ್ಟ್ ತೀರ್ಪು ಕೊಡಲಿ, ಯಾವ್ದು ಕೊಡಲಿ, ನನ್ನ ಆತ್ಮಸಾಕ್ಷಿ ಅಂತ ಒಂದಿದೆ. ನಾನು ತಪ್ಪು ಮಾಡಿದರೆ ಆ ಕ್ಷಣದಲ್ಲೇ ನಾನು ದೂರ ಆಗುವಂಥ ಮನುಷ್ಯ. ನಾನು ಇದನ್ನು ಕಟ್ಕೊಂಡು ಏನೋ ಮಾಡಬೇಕು, ನನಗೆ ಆಸೆ ನಿಮ್ಮ ಸೇವೆ ಮಾಡಬೇಕು ಅಂತ. MLA ಇದ್ರೂ ಮಾಡ್ತೀನಿ, MLA ಇಲ್ಲ ಅಂದ್ರೂ ಇನ್ನೊಂದು ಅವರು ಅಪಾಯನೆ ಮಾಡ್ತಾರೆ. ಸುಬ್ಬಾರೆಡ್ಡಿ ಅಲ್ಲಿ ಯಾವುದೋ 1.5 ಕೋಟಿ ರೈತರಿಗೆ ಕೊಡಿಸ್ದಂತ, ಇಲ್ಲೇ ಕಸಬಾದವ್ರು ಇದ್ದಾರೆ, ನಾನು ಕೊಡಿಸಿದ ತಪ್ಪ? ಅಲ್ಲಿ ಆಕ್ಚುಲಿ ಬೆಲೆ ಇರೋದು ಇವತ್ತು ಮೇನ್ ರೋಡ್ಗೆ 2 ಕೋಟಿ ಇದೆ. ನಾನು 1 ಕೋಟಿ ಕೊಡಿಸಿದ್ದೀನಿ ಸರ್ಕಾರದಲ್ಲಿ. ನಾನೇನೋ ಕೊಡಿಸ್ಲಿಲ್ಲ ಅಂದಿದ್ರೆ MLA ಪಾಪ ರೈತರ ಬಾಯಿಗೆ ಮಣ್ಣಾಗ್ದ ಅಂತಾರೆ, ಕೊಡಿಸಿದ್ರೆ ಭ್ರಷ್ಟಾಚಾರ ಮಾಡ್ತಾರೆ. ಹೆಂಗ್ರಿ ಅಂತ ಅವ್ರ ಹತ್ರ ನಾವು ಎನ್ಗೋದು? ಏನಾದರೂ ಮನುಷ್ಯತ್ವ ಇರಬೇಕಲ್ಲ ರೀ ಮಾತನಾಡಕ್ಕೆ. ಒಬ್ಬ ಮನುಷ್ಯ ಒಂದು ಮಾತು ಮಾತನಾಡೋಕ್ಕೆ
ಮನುಷ್ಯತ್ವ ಇರಬೇಕು, ತಲೆಯಲ್ಲಿ ಸ್ವಲ್ಪ ಮೆದುಳು ಇಟ್ಕೊಂಡು ಮಾತನಾಡಬೇಕು. ಬಾಯಿಗೆ ಬಂದಿದ್ದರಿಂದ ಮಾತಾಡಕ್ಕೆ ಅವನೊಬ್ಬ ಜನಪ್ರತಿನಿಧಿ ಆಗಕ್ಕೆ ಸಾಧ್ಯನಾ? ನಾನು ಇವತ್ತು ನೀವೆಲ್ಲರೂ ಇದ್ದೀರಾ, ಅವನ ಕೆಪಾಸಿಟಿ ಇದ್ರೆ, ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಬೈ ಎಲೆಕ್ಷನ್ ಬರಲಿ, ನೆಕ್ಸ್ಟ್ 2028 ಬರಲಿ, ಅವ್ನು ನಿಂತ್ರೆ ಅವ್ನು ಕಂಡು ಜನರ ಮುಂದೆ ಬರಬೇಕು, ಜನರ ಅಭಿಪ್ರಾಯ ತಗೋಬೇಕು. ಅವ್ರ ಆಸೆ ಜನಾಭಿಪ್ರಾಯನೇ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ. ಆ ಜನಾಭಿಪ್ರಾಯ ನಾನು ಹೇಳ್ದೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ, ಸ್ವಾಮಿ ಆ ಜನ ಪಾರ್ಟಿ ನೋಡಿ ನಾನು ಗೆಲ್ಸಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾಗ 33,000 ಸೆಕೆಂಡ್ ಟೈಮಲ್ಲಿ 16,000 ಲೀಡ್ ಕೊಟ್ಟರು. ಮೊನ್ನೆ 19,175 ಕೊಟ್ಟಿದ್ದಾರೆ ಸ್ವಾಮಿ. ಜನ ಮೂರ್ಖರಲ್ಲ, ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ಕಲಿಸ್ತಾ ಇದ್ರು. ನಾನು ಚೆನ್ನಾಗಿ ನಿಮ್ಮ ಒಂದು ಸೇವೆ ಮಾಡ್ತೇನೆ, ನಾನು ಕಂಟಿನ್ಯೂ ಮಾಡ್ಕೊಳ್ತಾ. ಇಂಥ ಭ್ರಷ್ಟನಾದ್ರೆ ಒಂದೇ ಸಲ ಒಂದು ತಿಂಗಳಿಗೆ ಅವ್ನ ಮನೆಗೆ ಕಲಿಸ್ಬಿಡ್ತಾ ಇದ್ರಿ ನೀವೆಲ್ಲ. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಆದ್ರೆ ನಾನು ಇವತ್ತು ಹೇಳ್ತೀನಿ, ಒಂದು ಒಳ್ಳೆ ರಾಜಕೀಯ ಮಾಡೋಣ. ನಾನು ಸತ್ಯವಾಗ್ಲಿ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗ್ಲಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನೇ ಆದ್ರೆ ನಿಮ್ಮಂತ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ರಾಜಕೀಯ ಈ ಒಂದು 13 ವರ್ಷ ನಾನು ರಾಜಕೀಯನೇ ಮಾಡಿಲ್ಲ, ಸರ್ವಿಸ್. ಬಡವರು ಬಂದ ಸಹಾಯ ಮಾಡೋದು, ಕಷ್ಟದವ್ರ ಬಂದ ಆಫೀಸರ್ಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ನಾನು ರಾಜಕೀಯ ಅಂತ ಮಾಡಿಲ್ಲ ಇದುವರೆಗೂ. ನೀವಿಂತ ಕಚಡ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವು ಇರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದ್ರೂ ಬನ್ನಿ, ಇನ್ನೊಂದು ದೇಶದಿಂದ ಆದ್ರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ತಮ್ಗೆಲ್ಲರಿಗೂ ಹೇಳಿ, ತಾವೊಂದು ವಿಶ್ವಾಸ ಪ್ರೀತಿ ಇಷ್ಟು ನನ್ನ ಮೇಲೆ ಇಟ್ಟಿದ್ದಕ್ಕೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ನಮ್ಮ ಋಣ ತೋರಿಸೋಣ. ಖಂಡಿತವಾಗ್ಲೂ MLA ಇರಲಿ ಇಲ್ಲದೆ ಹೋಗ್ಲಿ, ಸಾಯೋ ತನಕ ನಿಮ್ಮ ಜೊತೆಯಲ್ಲಂತೂ ಇರ್ತೀನಿ ಅನ್ನೋ ನಮ್ದಿನ ಅವಕಾಶ ಬರಲ್ಲ. ಇಂಥ ಯಾವುದೋ ದುರದೃಷ್ಟ ಇಟ್ಕೊಂಡು ನೀವು ಇಲ್ಲೇ ಮುಗಿಸ್ಬೇಕು ಅಂತ ಕಾಲಕ್ಕೆ ನನಗೆ ಅರ್ಥ ಆಗ್ತದೆ. ಅದನ್ನು ನಮ್ಮ ವಿರೋಧಿ ನನಗೆ ಗೆಲ್ಲೋದಿಷ್ಟೇ. ನಾನು ಈ ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಕ್ಕೆ ಈ ಜನರದು 3 ಸಲನೂ, ಒಂದು ಸಲ 33,000 ಲೀಡಿಂಗು, ಒಂದು ಸಲ 16,000, ಒಂದು ಸಲ 20,000 ಲೀಡಿಂಗ್ ಕೊಟ್ಟು 3 ಸಲ ಕಂಟಿನ್ಯೂ ನಾನು MLA ಮಾಡಿರೋದಕ್ಕೆ ಕಾರಣ ನಾನು ಅಷ್ಟೋ ಸೇವೆ ಮಾಡಿದ್ದೀನಿ. ಬರೀ ನಿಮ್ಮ ಥರ ಬಾಯಿ ಇದೆ ಅಂತ ಬೊಗಳ್ಕೊಂಡು ಹೋಗಿದ್ರೆ ನಾನು ಯಾವತ್ತೂ ನನ್ನ ದೂರ ಇದೆ. ಆ ಥರ ಇಲ್ಲ. ನಾನು ಸರ್ವಿಸ್ ಮಾಡೋದಕ್ಕೆ ದೇವರು ಜನರು ನನ್ನ ಪರ ಇರೋದ್ರಿಂದ ನನಗೆ ಈ ತೀರ್ಪು ಬಂದಿದೆ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ. ಸರ್, ಈ ಒಂದು ಪ್ರಕರಣದಲ್ಲಿ ದ್ವೇಷ ರಾಜಕಾರಣ ಇನ್ಯಾವ ರಾಜಕಾರಣ ಇದೆ? ನಾನು ಕೇಳೋದೊಂದು ಇಷ್ಟೇ ಸರ್, ನಿಮಗೆ 20,000 ಮತಗಳು ಕಡಿಮೆ ಬಂದಿದೆ. MLA ಆಗ ಸರ್, ನೀವು ಏನೋ ಒಂದು ಹುಡುಕೋಣ ನೋಡಿ ಸರ್, ಸತ್ಯರಿಚನ್ ಹುಡುಕಿದ್ರೆ ಏನೋ ಒಂದು ಸ್ಮಾಲ್ ಸಿಗುತ್ತೆ ಅಂತ ಕಾಲ. ಸುಮ್ಮನೆ ಎಲ್ಲ ಹುಡುಕ್ತಾ ಏನೋ ತಪ್ಪು ಹುಡುಕಕ್ಕೆ ಹೋಗೋದು ಯಾವುದು ನಾನೇನು ಮಾಡಿದ್ದೀನಿ. ನಾನೇನಾದರೂ ನೀವು ಬಾಗೇಪಲ್ಲಿ ಬಂದಾಗ ನಮ್ಮ ಫಾಲೋವರ್ಸ್ ಹಿಡ್ಕೊಂಡು ಬೇರೆ ಊರಿಂದ ಬಂದಿದ್ದೆ ಅಂತ ಯಾವತ್ತಾದ್ರೂ ಒಂದು ದಿವಸ ಹೇಳ್ತೀನಿ. ನಾನು ಆವಾಗ ನಾನಿನ್ನ ರಾಜಕೀಯನೇ ಪ್ರಾರಂಭ ಮಾಡಿದ್ದೆ, ಬರೀ ಸರ್ವಿಸು ಸೇವೆ ಮಾಡ್ತೀನಿ. ನಾನು ರಾಜಕೀಯ ಥರ ನಮ್ಮ ಫಾಲೋವರ್ಸ್ನು ಬೆಳೆಸಿಲ್ಲ. ನಾನು ಇಷ್ಟೊತ್ತು ಆ ಮಾಧ್ಯಮ ಜೊತೆ ಮಾತಾಡ್ತೀನಿ. ಬೇರೆ ಕ್ಷೇತ್ರದಲ್ಲಾಗಿ ಅವನ ಕಚಡ MLA ಆಗಿದ್ದಾರೆ. ಇಷ್ಟೊತ್ತಿಗೆ ಬಾಗೇಪಲ್ಲಿಯಲ್ಲಿ ಬಂದು ಮಾಡಿಸಿ ಪ್ರತಿಭಟನೆ ಮಾಡಿಸಿ ಟೈರಿಗೆ ಸುಟ್ಟು ಒಂದು ಕೇಕ್ ಹಾಕ್ತಾರೆ. ನಮ್ಮ ಜನ ಮಾಡಲಿಲ್ಲ. ಹೋದರು, ತಿರುಪ್ತಿಗೆ ಹೋದರು, ಧರ್ಮಸ್ಥಳಕ್ಕೆ ಹೋದರು, ಶಿರ್ಡಿಗೆ ಹೋದ್ರು, ಇರೋ ದೇವಸ್ಥಾನಗಳೆಲ್ಲ ಪೂಜೆ ಮಾಡಿದ್ರು. ನಮ್ಮ MLA ನಾವು ಆ ಥರ ನಮ್ಮ ಫಾಲೋವರ್ಸು ನಾವು ನ್ಯಾಯ ನಿಷ್ಠೆ ಸತ್ಯದಿಂದಿದ್ದೇವೆ. ಇವ್ರ ಥರ ಇಲ್ಲ. ನಾವು ಒಂದು ಭ್ರಷ್ಟಾಚಾರ ಬನ್ನಿ, ನೀವು ಅಪೋಸಿಷನ್ ಪಾರ್ಟಿಯಲ್ಲಿದ್ದೀರ, BJP ಬನ್ನಿ ತೋರಿಸಿ, ಇಡೀ ಡಾಕ್ಯುಮೆಂಟ್ ಇಲ್ಲಿ ಲೋಕಾಯುಕ್ತ ಕೊಡಿ. ED ಕೊಟ್ಟರು, ಏನಾಯ್ತು ಸರ್? ನೀವೇ ED ಕೊಟ್ಟಿದ್ದು, ಏನಾಯ್ತು? EDಯಲ್ಲಿ ಏನೂ ಆಗಲಿಲ್ಲ, ಏನಿಲ್ಲ ಸುಬ್ಬಾರೆಡ್ಡಿ ಅಂತ ಫೈನಲ್ ಈಗ 10 ಜನ ರಿಪೋರ್ಟ್ ಕೊಡ್ತಾರೆ. ಈಗ ಇದನ್ನು ಕೋರ್ಟ್ ಸಿಕ್ಕಾಗ್ತಾ ಇದ್ದಾರೆ. ನಿಮ್ಗೆ ಯಾಕೆ ಇಷ್ಟು ದ್ವೇಷ, ಯಾಕೆ ಇಷ್ಟು ಅಸೂಯೆ?
ಯಾಕೆ ನಾನು ಚೆನ್ನಾಗಿದ್ದೀನಿ ಅಂತಂದರೆ ದೇವ್ರ ಮಗಳು ದೇವ್ರು ಯಾವತ್ತಾರು ಆಶೀರ್ವಾದ ಮಾಡೋದು ನಾವು ಈ ಜಾಗದಲ್ಲಿ ದೇವರ ಆಶೀರ್ವಾದ ಇಲ್ಲ ಅಂದರೆ ನಾವೆಲ್ಲ ಮೂಲೆಯಲ್ಲಿ ಅದನ್ನು ನಂಬಿದವನು ಖಂಡಿತವಾಗ್ಲೂ ಈ ಥರ ಮಾಡೋದು ಒಳ್ಳೆಯದಲ್ಲ. ನಾವೇನಾದರೂ ನಿಮ್ಮ ಥರ ರಾಜಕೀಯ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಬಾಗೇಪಲ್ಲಿ ಬರ್ಬಿಟ್ಟು ಸಾಧ್ಯ ಇದೆ. ಆ ಕೆಲಸ ನಾನು ಮಾಡಿಲ್ಲ. ನಾನು ಸ್ಟಾರ್ಟಿಂಗ್ನಿಂದ ನನಗೆ ಬಂದಿದ್ದೆ. ನಾವಿಲ್ಲೇ ಅಲ್ಲ, ವಿಧಾನಸೌಧದಲ್ಲಿ ಕೇಳಿ, ನನ್ನ ಕ್ಷೇತ್ರದಲ್ಲಿ ಕೇಳಿ, ಸುಬ್ಬಾರೆಡ್ಡಿ ಅಂತ ಒಳ್ಳೆಯವನಾದರೆ ನನಗೆ ಮನೆಯನ್ನೇ ಕೊಡಿ, ಕೆಟ್ಟವನಾದರೆ ನನ್ನ ಮನೆಗೆ ಓಡಿಸಿ. ಸರ್ ಈಗ ಸುಪ್ರೀಂ ಕೋರ್ಟ್